ಅಪ್ಪಾ, ಜೀವನದಲ್ಲಿ ಏನು ಬೇಕಾದ್ರೂ ತಡ್ಕೋಬೋದು, ಆದರೆ ಈ ಹೊಟ್ಟೆ ಹಸುವು ಆಗಲ್ಲಪ್ಪ. ಸರ್, ನಾವು ಗೆದ್ವಿ ಸರ್. ಏನಮ್ಮ, ಏನು ಹೇಳ್ತಾ ಇದೀಯ ನೀನು? ಎಸ್ ಸರ್, ಅವ್ನು ಆದಿತ್ಯ ಅಲ್ಲ ಅಂತ ಗೊತ್ತಾಗೋಯ್ತು. ವಿ ಗಾಟ್ ದಿ ಪ್ರೂಫ್ ಸರ್, ವಿ ಗಾಟ್ ದಿ ಪ್ರೂಫ್. ಸ್ವಲ್ಪ ಬಿಡಿಸಿ ಹೇಳಮ್ಮ. ಸರ್, ನಾನು ಹೇಳ್ದೆ ಅಲ್ವಾ, ಇವನ ಹೆಸರು ಸಂಜು, ಆದಿತ್ಯನ ಹೆಸರಲ್ಲಿ ಇಲ್ಲಿ ಬಂದಿದ್ದಾನೆ ಅಂತ. ಇವತ್ತು ಕನ್ಫರ್ಮ್ ಆಗೋಯ್ತು ಸರ್. ಹೇಗಮ್ಮ? ಬನ್ನಿ ಸರ್. ಸೊ ಅಲ್ಲಿ ನೋಡಿ. ಅಯ್ಯೋ, ಯಾರಾದರೂ ಊಟ ಕೊಡಿ. ನನ್ನ ಹೊಟ್ಟೆ ಯಾವ ಲೆವೆಲ್ಗಿದೆ ಅಂದರೆ ಹೊಟ್ಟೆ ಹಸ್ದು ಗ್ಯಾಸ್ ತುಂಬ್ಕೊಂಡು ಬ್ಲಾಸ್ಟ್ ಆಗೋಗ್ಬಿಡ್ಬೇಕು. ಊಟಕ್ಕೆ ಕೂತಿದ್ದಾನೆ, ಅದರಲ್ಲಿ ಏನಿದೆ? ಅದರಲ್ಲೇ ಇರೋದು ಸರ್. ಇವತ್ತು ಸಂಕಷ್ಟಿ ಅಂದರೆ ಆದಿತ್ಯ ಉಪವಾಸ ಮಾಡೋ ದಿನ. ಅವ್ನು ಯಾವತ್ತೂ ಸಂಕಷ್ಟಿ ದಿನ ಊಟ ಮಾಡೇ ಇಲ್ಲ. ಆದರೆ ಇಲ್ಲಿ ನೋಡಿ, ಆದಿತ್ಯ, ನೀನಾ ಇಲ್ಲಿ ಊಟ ಮಾಡ್ತಾ ಇರೋದು? ಹೌದು ಅಂಕಲ್, ಸಾಕ್ಷಾತ್ ನಾನೇ. ಯಾಕೇನಾಯ್ತು? ಇವತ್ತು ಸಂಕಷ್ಟ ಚತುರ್ಥಿ, ಗೊತ್ತಿದೆ ತಾನೇ? ಹಾಂ ಹಾಂ ಹಾಂ, ಅವಾಗಲೇ ಯಾರೋ ಹೇಳಿದ ನೆನಪು. ಏನಿವಾಗ? ಓ, ಸ್ಪೆಷಲ್ ಅಡುಗೆ ಮಾಡಿಸ್ಬೇಕಿತ್ತಾ? ಆದಿತ್ಯ ಯಾವ ಸಂಕಷ್ಟಿಲೂ ಊಟ ಮಾಡ್ತಾನೆ ಇರಲಿಲ್ಲ, ಉಪವಾಸ ಇರ್ತಾ ಇದ್ದ. ಮರ್ತ್ಬಿಟ್ಯಾ? ಅಯ್ಯೋ ಸುಮ್ಮನಿರಿ ಅಂಕಲ್, ಉಪವಾಸ ವನವಾಸ ಎಲ್ಲ ಬೇಜಾನಾಗೋಗಿದೆ. ಈಗ ಅದನ್ನು ತಿರ್ಗಾ ನೆನಪು ಮಾಡಿಬಿಡಿ ಪ್ಲೀಸ್. ಆದಿತ್ಯ, ಹಾಗಂತ ಇಷ್ಟು ವರ್ಷದಿಂದ ನಡೆಸ್ಕೊಂಡು ಬಂದಿರೋ ವ್ರತನ ಮುರಿತೀಯ? ಅಯ್ಯೋ, ನಾನು ಹಸುವಿಂದ ಸತ್ತೋಗ್ತಿದ್ದೀನಿ. ಇದನ್ನ ಪ್ರತಿ ಸಲ ನಡ್ಸ್ಕೊಂಡು ಹೋಗು ಅಂದರೆ ಹೇಗೆ ಹೇಳಿ? ನಾನು ಏನು ಬೇಕಾದ್ರೂ ಸಹಿಸ್ಕೋತೀನಿ, ಆದರೆ ಈ ಹೊಟ್ಟೆ ಹಸುವು ಮಾತ್ರ ತಡ್ಕೊಳಕ್ಕಾಗಲ್ಲ. ನಾನು ಏನು ಬೇಕಾದ್ರೂ ತಡ್ಕೋತೀನಿ, ಆದರೆ ಹಸುವು ಮಾತ್ರ ತಡ್ಕೊಳಲ್ಲ. ಹೊಟ್ಟೆಲಿರೋ ಅಗ್ನಿದೇವ್ರನ್ನ ಯಾವತ್ತೂ ಕಾಯಿಸ್ಬಾರ್ದು. ಹಸ್ಕೊಂಡಿದ್ದಾಗ ನಮ್ಮ ಹೊಟ್ಟೆಲಿ ಅಗ್ನಿದೇವ ಧಗ ಧಗ ಅಂತ ಉರಿತಾ ಇರ್ತಾನೆ, ಅವನನ್ನ ಜಾಸ್ತಿ ಉರಿಸ್ಬಾರ್ದು. ಇರ್ಲಿ ಆದಿತ್ಯ, ನೀನು ಕಾಲಕ್ಕೆ ತಕ್ಕ ಹಾಗೆ ಬದಲಾಗಿದ್ಯಾ. ತಿನ್ನು, ಪರವಾಗಿಲ್ಲ. ಆಹಾ, ಹಾಗೆಲ್ಲ ಆಗಲ್ಲ ಪಾಪಚ್ಚಿ. ವ್ರತ ಮುರಿದ್ರೆ ಸುತ್ಕೊಳ್ಳೋ ಪಾಪ 7 ಜನ್ಮ ಕಳೆದ್ರೂ ತೀರಲ್ಲ. ಮಾವಂಗೆ ಹೆಜ್ಜೆ ಹೆಜ್ಜೆಗೂ ತೊಂದರೆ ಕೊಡ್ತಿದ್ದಾರೆ ಎಲ್ಲರೂ ಸೇರಿ. ಮೊದಲು ಆ ಗೂಬೆನ ಓಡಿಸ್ಬೇಕು, ಅವಳಿಂದನೇ ಇದೆಲ್ಲ ಆಗ್ತಿರೋದು. ಹಣ್ಗೇನು ದೋಷ ಇಲ್ಲ, ಅನ್ನ ಅಥವಾ ಬೇಯಿಸಿದ ಪದಾರ್ಥ ತಿಂದ್ರೆ ತಾನೆ ವ್ರತ ಕೆಡೋದು. ಹಣ್ಣಿಗೆ ಯಾವ ದೋಷನೂ ಇಲ್ಲ, ಹಣ್ಣನ್ನು ತಿನ್ಬೋದು. ಅನ್ನ ಮತ್ತೆ ಬೇಯಿಸಿದ್ದನ್ನು ಮಾತ್ರ ತಿನ್ಬಾರ್ದಾಯ್ತಾ?
ನೀನು ಹೇಳಿದ ಸರಿ ಪಾಪಚ್ಚಿ. ಹಣ್ಣು ತಿಂದರೆ ಏನು ದೋಷ ಇಲ್ಲ. ನೀ ಕೈ ತೊಳ್ಕೊಂಡು ಬಾ, ನಾನು ಹಣ್ಣು ಕೊಡ್ತೀನಿ. अन्नपूर्णे सदापूर्णे शङ्करप्राणवल्लभे ज्ञानवैराग्यसिद्ध्यर्थं भिक्षां देहि च पार्वती. ನಾನು ನಿನ್ನನ್ನೇ ಹುಡ್ಕೊಂಡು ಬರ್ತಿದ್ದೆ. ನನ್ನನ್ನು ಯಾಕೆ? ಅಯ್ಯೋ, ಕೋಪ ಮಾಡ್ಕೋಬೇಡ. ನಾನೇನು ಯಾವಾಗಲೂ ನಿನ್ನ ದ್ವೇಷಿಸಲ್ಲ. ನನ್ನ ಆದಿತ್ಯ ಮಾವನ್ ಚೆನ್ನಾಗಿ ನೋಡ್ಕೊ ಅಷ್ಟೇ. ಅವನನ್ನು ನೀನೇ ಚೆನ್ನಾಗಿ ನೋಡ್ಕೊತಿದ್ಯಲ್ಲ, ಸಾಕ್ಬಿಡು. ನೋಡು, ನನ್ನ ಗಂಡ ಆಗಿದ್ದಿದ್ರೆ ಅವರನ್ನ ಖಾಲಿ ಹೋಟೆಲ್ ಮಲಗಿಸ್ತಿದ್ನ. ಇನ್ಮೇಲೆ ಹೀಗೆ ಮಾಡಬೇಡ. ತಗೋ ಈ ಕಷಾಯನ. ನಿಮ್ಮ ಮಾವಂಗೆ ಕೊಡ್ಬೇಕಾ? ಅಲ್ಲ, ಇದು ನಿನಗೆ. ಇದು ಬರೀ ಕಷಾಯ ಅಲ್ಲ, ಇದು ಗಣೇಶನ್ ಪ್ರಸಾದ. ಇದನ್ನು ಕುಡಿದ್ರೆ ಮನಸ್ಸಿಗೆ ದೇಹಕ್ಕೆ ವಿಶೇಷ ಶಕ್ತಿ ಬರುತ್ತೆ. ನಿನಗಿದನ್ನು ಕೊಡೋದ್ರಲ್ಲೂ ನನ್ನ ಸ್ವಾರ್ಥ ಇದೆ. ನೀನು ಚೆನ್ನಾಗಿದ್ರೆ ನನ್ನ ಮಾವ ಚೆನ್ನಾಗಿರೋಕ್ಕೆ ಸಾಧ್ಯ. ನಿನ್ನ ದೇಹ ಮನಸ್ಸು ಕ್ಲೀನ್ ಇದ್ರೆ ನನ್ನ ಆದಿತ್ಯ ಮಾವನ್ ಚೆನ್ನಾಗಿ ನೋಡ್ಕೊಳ್ತೀಯ. ಅದಕ್ಕೆ ನಿನಗೆ ಕೊಡ್ತಿದ್ದೀನಿ. ನಾನು ನನ್ನ ದೇಹ ಮನಸ್ಸು ಶುದ್ಧಿ ಇಟ್ಕೊಳ್ಳೋಕ್ಕೆ ದಿನ ಒಂದು ಕಪ್ ಕುಡಿತೀನಿ. ತಗೋ. ಓ, ನನ್ನ ಮನಸ್ಸು ಶುದ್ಧ ಇಲ್ಲ ಅಂತನಾ? ಎಲ್ಲದರಲ್ಲೂ ಹುಡುಕ್ಬೇಡ. ನಿನ್ನ ಮನಸ್ಸು ಆಲ್ರೆಡಿ ಶುದ್ಧ ಇದ್ರೆ ಫೈನ್. ದೇಹಕ್ಕೆ ಒಳ್ಳೇದು, ಕುಡಿ. ಓಕೆ, ಕೊಡು. ಥ್ಯಾಂಕ್ ಯು. ಬರ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಸಿ ಯು ಡಿಯರ್, ಸಿ ಯು ಇನ್ ಹಾಸ್ಪಿಟಲ್. ನಾನು ಆದಿತ್ಯನ್ ಕರ್ಕೊಂಡು ಜಾಲಿ ರೈಡ್ ಹೋಗ್ತೀನಿ. ಬರ್ತಾ ಹಾಗೆ ನಿನ್ನ ನೋಡೋಕ್ಕೆ ಮೂಸುಂಬಿ ತಗೊಂಡು ಬರ್ತೀನಿ. ಓಕೆ? ಓಹೋ, ಈ ವಸುಂಧರ ಯಾವತ್ತೂ ಇಷ್ಟೊಂದು ಮನುಷ್ಯತ್ವ ಕಳ್ಕೊಂಡಳಲ್ಲ. ಹೇಗೆ ಒದ್ದಾಡಿಸ್ಬಿಟ್ಟೆ ಅವನನ್ನು. ಪಾಪ, ಎಷ್ಟು ಹಸುವಾಗ್ತಿದ್ಯೋ ಏನೋ. ಅಬ್ಬಾ ಅಬ್ಬಾ, ನನ್ನ ಕೈಲಾಗ್ತಿಲ್ಲ. ಈ ಹಸುವನ್ನು ತಡ್ಕೊಳಕ್ಕೆ ನನ್ನ ಕೈಲಾಗ್ತಿಲ್ಲ. ನನ್ನ ಶತ್ರುಗೂ ನಾನು ಕೇಟ್ ಬಯಸೋಳಲ್ಲ. ಅಂಥದ್ದು ಏನು ಮಾಡಿದನೋ ನನಗೆ. ಇಲ್ಲಿಂದ ಓಡಿಸಿದ್ರೆ ಎಲ್ಲೋ ಹೋಗಿ ಬದುಕೊಳ್ತಾನೆ. ಇದನ್ನು ಕುಡಿದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿ, ಅವನಿಗೆ ಕೊಡ್ತೀನಿ. ಅಬ್ಬಾ ಅಬ್ಬಾ, ಹಸು ಏನಪ್ಪ ಇಷ್ಟೊಂದು ಹಸು. ಇಲ್ಲಿ ಸಂಜು ತಡ್ಕೊ, ಸಂಜು ತಡ್ಕೊ. ಹಲೋ, ಕರಿತಾರದ್ ಕೇಳಿಸ್ತಾ ಇಲ್ವಾ? ನೋಡು, ಒದ್ದಾಡ್ತಿದ್ದೀನಿ. ನಿನ್ನ ಜೊತೆ ಜಗಳ ಮಾಡಕ್ಕೆ ನಂಗೆ ಶಕ್ತಿನೂ ಇಲ್ಲ. ಸುಮ್ಮನೆ ಉರಿಸ್ಬೇಡ, ಹೋಗ್ಬಿಡು. ಸಾರಿ, ಬೇಜಾರು ಮಾಡ್ಕೋಬೇಡ. ಹಲೋ, ನಿನ್ನ ಸಾರಿಯಿಂದ ನನ್ನ ಹೊಟ್ಟೆ ಏನು ತುಂಬಲ್ಲ. ನಿನ್ನ ಸಾರಿನ ನೀನೇ ಇಟ್ಕೊ. ನೋಡಿಲಿ ಏನು ತಂದಿದ್ದೀನಿ. ಏನಿದು? ಕಷಾಯ. ಇದನ್ನ ನನಗೆ ಯಾಕೆ ಕೊಡ್ತಿದ್ಯಾ? ಹೊಟ್ಟೆ ಹಸಿವು ಅಂತ ಒದ್ದಾಡ್ತಿದ್ಯಲ್ಲ, ಇದನ್ನು ಕುಡಿದ್ರೆ ಎನರ್ಜಿ ಬರುತ್ತೆ. ನಾನು ಕುಡಿಬೇಕಾಗಿದ್ದು ನಿನಗೆ ತಂದು ಕೊಡ್ತಾ ಇದ್ದೀನಿ. ಬೇಕಾದ್ರೆ ಕುಡಿ, ಬೇಡಾದ್ರೆ ಬಿಡು. ಈಗೇನು ಬೇಡ ಅನ್ನ ಕೊಡಿಲಿ. ಏನು ಆವಾಜು? ಆಯ್ತು ಮೇಡಮ್, ಈಗೇನು ಬೇಡ ಅನ್ನ ಕೊಡಿ, ಕೊಡಿ, ತಗೋ. ಥ್ಯಾಂಕ್ ಯು. ಗುಡ್ ನೈಟ್. ಅವ ಪಾಪ, ಛೇ, ಅದೆಷ್ಟು ಹೊಟ್ಟೆ ಹಸುವಿತ್ತೋ ಏನೋ.
ಅಬ್ಬಾ ಏನಾಯ್ತಪ್ಪ ನನ್ನ ಹೊಟ್ಟೆಗೆ ತಲೆ ಎಲ್ಲ ತಿರುಗ್ತಿದೆಯಲ್ಲ ಬಾ ಪ್ಲೀಸ್ ಏನಾದರೂ ಮಾಡು. ಅವ್ರು ಹೇಳಿರೋ ಅಮೌಂಟ್ ರೆಡಿ ಮಾಡೋ ಜವಾಬ್ದಾರಿ ನಂದು. ಬರೀ ಅಡ್ವಾನ್ಸ್ ಅಲ್ಲ, ಫುಲ್ ಅಮೌಂಟೇ ಕೊಡ್ತೀನಿ. ವಸುಂಧರ ಜೀವಂತವಾಗಿರ್ಬಾರ್ದು. ಅವಳ ಡೆಡ್ ಬಾಡಿ ಕೂಡ ಯಾರಿಗೂ ಸಿಗ್ಬಾರ್ದು. ಹಾಗೆ ಮಾಡಬೇಕು. ನಿನ್ನನ್ನೇ ನಂಬ್ಕೊಂಡಿದ್ದೀನಿ. ಇಲ್ಲ, ಈ ಮನೆಯಲ್ಲಿ ಆ ವಸುಂಧರನ್ ಕಾಟ ಹೆಚ್ಚಾಗಿದೆ. ಇನ್ 2 ದಿನದಲ್ಲಿ ಅವಳನ್ನ ಮುಗಿಸ್ಬೇಕು. ನಾನು ನಿನಗೆ ವಾಟ್ಸಪ್ನಲ್ಲಿ ಅವಳ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ. ಡಿಲೇ ಆಗೋಗಿಲ್ಲ. ಅದೇನು ಮಾಡ್ತೀಯೋ ಮಾಡು. ಫುಲ್ ಫ್ರೀಡಮ್ ನಿನಗೆ. ಓಹೋಹೋ, ಇವಳನ್ನ ಪೆದ್ದಿ ಅಮಾಯಕಿ ಅಂತ ಎಲ್ಲ ತಪ್ಪು ತಿಳ್ಕೊಂಡಿದ್ನಲ್ಲಪ್ಪ. ಇವಳು ಅಮ್ಮನೇ ಮೀರಿಸ್ತಾಳೆ. ನನ್ನ ಹುಡುಗಿನೇ ಕೊಲ್ಲಕ್ಕೆ ಸ್ಕೆಚ್ಚಾ ಮಾಡ್ತೀನಿ. ಇವತ್ತು ನಾನು ಎಲ್ಲಿಗೆ ಬರ್ಬೇಕು ಹೇಳು? ದುಷ್ಯಂತ್, ಏನ್ ಮಾಡ್ತಾ ಇದ್ಯಾ? ಇಂಪಾರ್ಟೆಂಟ್ ಕಾಲ್ ಅದು. ಫೋನ್ ಕೊಡಿಲಿ. ಈ ಕ್ರಿಮಿನಲ್ ಬುದ್ಧಿ ಎಲ್ಲ ನಿನಗೆ ಬೇಡ. ನಡಿ ಮನೆ. ಏನು ನೋಡ್ತಿದ್ಯಾ? ಮನೆಗೆ ನಡಿ ಎಂದೆ. ನನ್ನ ಪರ್ಸನಲ್ ವಿಷಯಕ್ಕೆ ತಲೆ ಹಾಕ್ಬೇಡ ದುಷ್ಯಂತ್. ಯಾವುದು ಪರ್ಸ್ನಲ್ಲು? ಹಾ, ವಸುಂಧರ ನನ್ನ ಪರ್ಸ್ನಲ್. ಗೊತ್ತಾ ನಿನಗೆ? ಅವಳು ನನ್ನ ಹುಡುಗಿ, ನಾನು ಇಷ್ಟಪಟ್ಟಿರೋ ಹುಡುಗಿ. ವಸುಂಧರ ತಂಟೆಗೆ ಏನಾದರೂ ಬಂದ್ರೆ ನಾನು ಮನುಷ್ಯ ಆಗಿರಲ್ಲ, ರಾಕ್ಷಸ ಆಗ್ಬೇಕಾಗತ್ತೆ. ನೋಡು, ಅವರಿಬ್ಬರು ಮದುವೆ ಆಗಿರೋದು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಸಂಜುನ್ ಕೊಲೆ ಸುಪಾರಿ ಕೊಡು, ನನಗೆ ಕೊಡು, ನಾನು ಸಾಯಿಸ್ತೀನಿ. ಅದನ್ನ ಬಿಟ್ಟು ವಸುಂಧರ ತಂಟೆಗೆ ಏನಾದರೂ ಬಂದ್ರೆ ಜೊತೆಗೆ ಆಡ್ ಬೆಳ್ದೋಳು ಅನ್ನೋದು ನೋಡಲ್ಲ. ಹುಷಾರ್. ಏಯ್, ಆದಿತ್ಯ ಮಾವನ್ ಬಗ್ಗೆ ಮಾತಾಡ್ಬೇಡ ನೀನು. ಅವ್ನ್ ಕೂದ್ಲು ಕೊಂಕಿದ್ರು ನಾನಿನ್ನ ಸುಮ್ಮನೆ ಬಿಡಲ್ಲ. ನಿನ್ ಪಾಲಿಗೆ ಅವನು ಸಂಜುನೇ ಇರ್ಬೋದು, ಆದ್ರೆ ನನ್ಗೆ, ನನಗೋಸ್ಕರ ಹುಟ್ಟಿರೋ ಮಾವ. ನಿನ್ನಿಂದ ಅವನ್ ಜೀವಕ್ಕೆ ಅಪಾಯ ಇದೆ ಅಂತ ನಾನು ಇವತ್ತೇ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಕೊಡ್ಲಾ? ನೋಡು, ನಿನಗೆ ಆದಿತ್ಯ ಹೇಗೋ ನನಗೆ ವಸುಂಧರನು ಹಾಗೆ. ನೀ ನನ್ನ ವಸು ತಂಟೆಗೆ ಹೋದ್ರೆ ನಾನು ನಿನ್ನ ಆದಿತ್ಯನ ಜೀವ ತೆಗಿಬೇಕಾಗತ್ತೆ. ಆಹಾ, ಏನ್ ಟೇಸ್ಟೋ. ನಾನು ನಿನ್ ಹುಡುಗಿನ ಸುಮ್ಮನೆ ಬಿಟ್ರೆ ಅವಳು ನನ್ನ ಮಾವನ ನನ್ನಿಂದ ದೂರ ಮಾಡ್ತಾಳಲ್ಲ, ನಾನೇನ್ ಮಾಡ್ಲಿ? ನನ್ನ ಮಾವನ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ನಿನ್ ಮಾವನ ಸುಮ್ಮನೆ ಬಿಡು ಅಂತ ನಾನೆಲ್ಲ ಹೇಳಿದೆ? ಮತ್ತೆ ಅವರಿಬ್ರನ್ನು ಪರ್ಮನೆಂಟ್ ಆಗಿ ದೂರ ಮಾಡೋಣ. ನಿನ್ನ ಹುಡುಗ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು.
ಅದೇ ನನ್ನ ಹುಡುಗಿ ಸಿಗೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ಡೀಲ್? ಡೀಲ್. ಗುಡ್. ಇವತ್ತಿನ ನೀನು ಆಪರೇಷನ್ ಶುರು. ಹೇಗಾದರೂ ಮಾಡಿ ವಸುಂಧರನನ್ನ ಮೀಟ್ ಮಾಡೋ ಹಾಗೆ ಮಾಡು. ಓಕೆ? ಹಾಗಾದ್ರೆ ಆದಿತ್ಯ ಮಾವನ ನನ್ನ ಹತ್ರ ಬರೋ ಹಾಗೆ ಮಾಡು. ಶ್ಯೂರ್. ಇವನನ್ನು ಹೊರಗೆ ಕರ್ಕೊಂಡು ಹೋಗದೆ ಬೇರೆ ದಾರಿನೇ ಇಲ್ಲ. ಅದೇ ಈಗ ಸದ್ಯಕ್ಕೆ ಬೆಸ್ಟ್ ಐಡಿಯಾ. ನನ್ನ ಮಗನ ಇಲ್ಲೇ ಸಾಯಿಸ್ಬೇಕು ಅಂತ ಇದ್ದೆ. ಕಾಡಲ್ಲಿ ಪ್ರಾಣಿಗಳಿಗೆ ಆಹಾರ ಆಗ್ತಾನೆ ಅಂದರೆ ಆಗಲಿ, ನನಗೆ ನನ್ನ ವಸುಂಧರ ಬೇಕು ಅಷ್ಟೇ. ಹೋ ಬಂದ. ಇದೇ ಸರಿಯಾದ ಟೈಮ್. ಎಲ್ಲಿ ಹೋದ ಇವನು ದುಷ್ಯಂತು? ಜೊತೆಲಿ ಸಂಜುನ್ ಬೇರೆ ಕರ್ಕೊಂಡು ಹೋಗಿದ್ದಾನೆ. ಇಷ್ಟೊತ್ತಾದರೂ ಬಂದಿಲ್ವಲ್ಲ. ಛೇ, ಬರೀ ಟೆನ್ಷನ್ ಕೊಡ್ತಾನೆ. ನಾವೆಲ್ಲ ಇಲ್ಲಿ ಕಾಯ್ತಾ ಇದ್ದೀವಿ ಅಂತ ಒಂದು ಜವಾಬ್ದಾರಿ ಬೇಡ? ಅಣ್ಣಯ್ಯ, ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ, ಬಾಲ ಸುಟ್ಟಿದ ಬೆಕ್ಕಿನ ಥರ ಆ ಕಡೆ ಈ ಕಡೆ ಓಡಾಡ್ತಿದ್ಯಲ್ಲ, ಯಾಕೇನಾಯ್ತು? ಸುಮ್ಮನಿರಮ್ಮ, ನನ್ನ ಕಷ್ಟ ನನಗೆ. ಅಣ್ಣಯ್ಯ, ಮಾತೆತ್ತಿದ್ರೆ ನನ್ನ ಬೆನ್ನಿಗೆ ಬಿದ್ದವಳು ಅಂತ ಹೇಳ್ತಿರ್ತೀಯ, ಆದರೆ ನಿನ್ನ ಕಷ್ಟ ಮಾತ್ರ ನನ್ನ ಹತ್ರ ಹೇಳ್ಕೊಳ್ಳಲ್ಲ. ಹೇಳಣ್ಣಯ್ಯ, ಏನಾದರೂ ಕಷ್ಟ ಇದ್ದರೆ ನನ್ನ ಹತ್ರ ಹೇಳ್ಕೊ. ನನ್ನಿಂದ ಏನಾದರೂ ಸಹಾಯ ಮಾಡೋದಾದರೆ ನಾನು ಖಂಡಿತ ಮಾಡ್ತೀನಿ. ಸಂಜು ದುಷ್ಯಂತ್ ಇಬ್ರು ಮನೆ ಬಿಟ್ಟು ಸುಮಾರು ಹೊತ್ತಾಯ್ತು, ಇಬ್ರು ಇನ್ನೂ ಬಂದಿಲ್ಲ. ಇಷ್ಟೇನಾ ಅಣ್ಣಯ್ಯ? ಇಷ್ಟಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಇಲ್ಲೇ ಎಲ್ಲ ಹೊರಗಡೆ ಹೋಗಿರ್ತಾರೆ, ಬರ್ತಾರೆ ಬಿಡು. ಹಾಗೆಲ್ಲ ಉಡಾಫೆ ಮಾಡಕ್ಕಾಗಲ್ಲ ಚಂದ್ರ, ನಿಂಗೆ ಗೊತ್ತಾಗಲ್ಲ. ಆಯ್ತು ಬಿಡು, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ತಗೊಳ್ತೀಯಾ? ಈಗ ನೋಡು, ಅಂಜುನು ವಸುಂಧರನ ಎಲ್ಲೋ ಕರ್ಕೊಂಡು ಹೋದಾಗಿತ್ತು. ನಾನು ನೋಡು ಆರಾಮಾಗಿದ್ದೀನಲ್ವಾ? ಏನು, ಅವರು ಹೊರಗೆ ಹೋಗಿದಾರ? ಇದೆ, ಏನೋ ಪ್ಲಾನ್ ಇದೆ. ಹೌದು, ಇಲ್ಲ ಅಂದ್ರೆ ಒಟ್ಟಿಗೆ ಎಲ್ಲ ಮಾಯ ಆಗಕ್ ಸಾಧ್ಯನೇ ಇಲ್ಲ. ಅಣ್ಣಯ್ಯ ನೋಡು, ಏನೋ ಒಬ್ಬನೇ ಬರ್ತಿದೀಯಾ? ಎಲ್ಲೋ ಅವನು? ಅಂಜು, ವಸುಂಧರ ಇಲ್ಲಮ್ಮ? ಡ್ಯಾಡ್, ಅದು ಅವರಿಬ್ರು ಎಲ್ಲಿ ಹೋದ್ರು ಅವರಿಬ್ರು? ಓಡೋದ್ರು. ಇದನ್ನ ಹೇಳೋದಕ್ಕೆ ಇಲ್ಲಿ ತನಕ ಬಂದ್ರ? ಅಷ್ಟು ಸಲ ಹೇಳ್ದೆ ತಾನೆ ಹುಷಾರು ಹುಷಾರು ಅಂತ. ಏನೋ ಆಗುತ್ತೆ ಅಂತ ನನಗೆ ಅನ್ನಿಸ್ತಾನೆ ಇತ್ತು. ಏನಾಯ್ತು? ಎಲ್ಲಿ ಹೋದ ಅವನು? ಏನಂತ ಹೇಳಿ ಡ್ಯಾಡ್? ಸೂಸುಗೆ ಅಂತ ಕಾರಿಂದ ಇಳ್ದ, ಒಂದೇ ಮಿನಿಟಲ್ಲಿ ಮಾಯ. ಬದ್ಮಾಶ್. ಅಣ್ಣಯ್ಯ ಬಿಡೋ ಅವ್ರನ್ನ. ನೀನೇನೆ ನೋಡ್ತಾ ನಿಂತಿದ್ಯಲ್ಲ, ಎಲ್ಲಿ ಹೋದ್ರು ಅವರಿಬ್ರು? ಅದ್ ಹೇಗ ಅವರಿಬ್ರು ಒಟ್ಟಿಗೆ ಓಡ್ ಹೋಗಕ್ ಸಾಧ್ಯ?
ಸೇರ್ಕೊಂಡು ಅವರಿಬ್ರನ್ನ ಕೊಂದಿಗಿಂದ ಹಾಕ್ಬಿಟ್ರೆ ಹೇಗೆ? ಹೇಳಿ, ಬಾಯ್ ಬಿಡಿ. ಕೊಂದುಗಿಂದ ಹಾಕ್ಬಿಟ್ರ? ಹಂಗೇನಾದ್ರೂ ಮಾಡಿದ್ರೆ ನಮ್ ಬಾಯಿಗೂ ಮಣ್ಣು ಹಾಕ್ಬಿಡಿ ಈಗ್ಲೇ. ಇಲ್ಲ ಇಲ್ಲ ಅವರಿಬ್ರು ತಪ್ಪಿಸ್ಕೊಂಡು ಹೊರಡೋದ್ರು. ಇದೇ ಸತ್ಯ. ಅಣ್ಣಯ್ಯ ಸುಮ್ಮನೆ ಇರು, ಕೂಲಾಗು, ಸಮಾಧಾನ ಮಾಡ್ಕೊ ಅಣ್ಣಯ್ಯ, ಟೆನ್ಷನ್ ತಗೋಬೇಡ. ನೋಡು, ಅವಳು ಇನ್ ಕೇಸ್ ಓಡೋದ್ರು ಇವನು ವಾಪಸ್ ಇಲ್ಲಿಗೆ ಬರಲೇಬೇಕು. ಬಂದೇ ಬರ್ತಾನಣ್ಣಯ್ಯ. ನೀನು ಹೇಳ್ದಷ್ಟು ಸುಲಭ ಇಲ್ಲ ಚಂದ್ರ. ಅವಳು ಲಾಯರ್ ಜೊತೆ ಟಚ್ ಇರೋಳು. ಇವನಿಗೆ ನಮ್ಮ ಬಗ್ಗೆ A to Z ಗೊತ್ತು. ಬಿಟ್ರೆ ನಮ್ಮನ್ನು ಕಂಬಿ ಎಣಿಸೋ ಹಾಗೆ ಮಾಡ್ತಾರೆ ಇವರು. ಆಗಲ್ಲ, ಅವ್ರು ತಪ್ಪಿಸ್ಕೊಂಡು ಹೋಗಕ್ ನಾನು ಬಿಡಲ್ಲ. ನಾಗ, ಸೀನಾ, ಬರ್ರೋ ಇಲ್ಲಿ. ಹೇಳಿ. ನನಗೆ ನೀವು ಅದೇನ್ ಮಾಡ್ತಿರೋ ಗೊತ್ತಿಲ್ಲ, ಅದೆಷ್ಟು ಜನರನ್ನ ಕರ್ಕೊಂಡು ಹೋಗ್ತಿರೋ ಗೊತ್ತಿಲ್ಲ. ಇನ್ನೊಂದು ಗಂಟೆಯಲ್ಲಿ ಆದಿತ್ಯ ವಸುಂಧರ ಇಲ್ಲಿ ಇರ್ಬೇಕು. ಡೆಡ್ ಅಲ್ಲ, ಲೈವ್.